Third semester BCom March-April 2023 NEP ಪೇಪರ್ ಕಾರ್ಪೊರೇಟ್ ಅಕೌಂಟಿಂಗ್. ಸೆಕ್ಷನ್ ಎ ಅಲ್ಲಿ ನಮಗೆ ಟೋಟಲ್ 8 ಕ್ವಶನ್ಸ್ ಇರುತ್ತೆ. 6 ಕ್ವಶನ್ಸ್ನ ಅಟೆಂಡ್ ಮಾಡಬೇಕು. ಎಲ್ಲ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, ಎಲ್ಲ ಥಿಯರಿ ಕ್ವಶನ್ಸು. ಸ್ಟೇಟ್ ಎನಿ 2 ಟೈಪ್ಸ್ ಆಫ್ ಶೇರ್ ಕ್ಯಾಪಿಟಲ್: ಆಥರೈಸ್ಡ್ ಶೇರ್ ಕ್ಯಾಪಿಟಲ್, ಇಶ್ಯೂ ಶೇರ್ ಕ್ಯಾಪಿಟಲ್, ಸಬ್ಸ್ಕ್ರೈಬ್ಡ್ ಶೇರ್ ಕ್ಯಾಪಿಟಲ್, ಕಾಲ್ಡ್ ಅಪ್ ಶೇರ್ ಕ್ಯಾಪಿಟಲ್, ಪೇಡ್ ಅಪ್ ಶೇರ್ ಕ್ಯಾಪಿಟಲ್. ಯಾವುದಾದ್ರು 2 ಬರೆದ್ರೆ ಸಾಕು, 2 ಮಾರ್ಕ್ಸ್ ಕೊಡ್ತಾರೆ. What is partial underwriting? Partial underwriting is the one under which part of issue of shares and debentures of a company is underwritten by one or more underwriters. Give the meaning of intangible assets. It is an asset that lacks physical substances or which no physical form. In other words, intangible asset is something that cannot be touched or physically seen. Mention any 4 factors influencing goodwill: location factor, time factor, nature of business, efficiency of management. State any 2 features of brand: audience knowledge, uniqueness, consistency, competitiveness. Mention any 2 circumstances under which shares are valued: when company is nationalized, when shares are provided as security for loans and advances, when shares are sold in absence of stock exchange. How do you ascertain the value of warrants? Intrinsic value for a warrant is different between the price of the underlying stock and the exercise or strike price. The intrinsic value can be 0, but it can never be negative. How do you treat advance tax paid in financial statement of company, trade payables? Next to section B, 4 marks questions. Sky Limited made an issue of 1000 equity shares of rupees 10 each, payable rupees 5 on application and rupees 5 on allotment. All the shares are subscribed and amount duly received. Pass general entries to give effect to this. ಇದು ಬಂದ್ಬಿಟ್ಟು ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್ ಕೊಟ್ಟಿದ್ದಾರೆ, ಈಸಿ ಮಾಡ್ಬೋದು. 4 ಎಂಟ್ರೀಸ್ ಬರುತ್ತೆ ಅಷ್ಟೇ. ಸ್ಕೈ ಲಿಮಿಟೆಡ್ ಜನರಲ್ ಎಂಟ್ರೀಸ್, ಪರ್ಟಿಕ್ಯುಲರ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಫಸ್ಟ್ ಎಂಟ್ರಿ ಬಂದುಬಿಟ್ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಅಪ್ಲಿಕೇಶನಲ್ಲಿ 5 ರೂಪೀಸ್ ಕೊಡ್ತಾರೆ. ಸೊ ಇಶ್ಯೂ ಮಾಡಿರೋದು 1 lakh ಇಂಟು 5 lakh ಬರುತ್ತೆ. ನರೇಷನ್: ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಸೇಮ್ ಅದೇ ಬರ್ಕೊಂಡು ಬ್ಯಾಂಕ್ಗೆ ಡೆಬಿಟ್ ಮಾಡಬೇಕು. 5 lakh ಅಮೌಂಟ್ ಸೇಮ್ ಇರುತ್ತೆ. ನರೇಷನ್: ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ನೆಕ್ಸ್ಟ್ ಎಂಟ್ರಿ ಅಲಾಟ್ಮೆಂಟ್ ಸ್ಟೇಜ್. ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು ಅಷ್ಟೇ 1 lakh ಇಂಟು 5 ರೂಪೀಸು 5 lakh ಬರುತ್ತೆ. ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್. ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 5 lakh ಅಮೌಂಟ್ ಸೇಮ್. ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ನೆಕ್ಸ್ಟ್ ಕ್ವಶನ್: ಎ ಕಂಪನಿ issued 1 lakh shares valued at 100 per share. The shares were underwritten as follows: X 30,000, Y 50,000. The public applied for 70,000 and the total application received shares. Determine the liability of X, Y and the company. ಕ್ಯಾಲ್ಕುಲೇಷನ್ ಆಫ್ ನೆಟ್ ಲಯಬಿಲಿಟಿ ಆಫ್ ಈಚ್ ಅಂಡರ್ ರೈಟರ್ಸ್. ಈ ಸಮ್ ಬಂದುಬಿಟ್ಟು ಪಾರ್ಷಲ್ ಅಂಡರ್ ರೈಟಿಂಗು. ಹೆಂಗೆ ಗೊತ್ತಾಗುತ್ತೆ ಅಂದರೆ, ಟೋಟಲ್ ಇಶ್ಯೂ ಮಾಡಿರೋದು 1 lakh ಶೇರ್ಸ್ನ ಇಶ್ಯೂ ಮಾಡಿರ್ತಾರೆ, ಆದರೆ ಅಂಡರ್ ರಿಟರ್ನ್ ಮಾಡಿರೋದು ಎಕ್ಸ್ ಮತ್ತು ವೈ 30,000 ಆ್ಯಂಡ್ 50,000, ಇನ್ನು 20,000 ಕಂಪನಿಗೆ ಕೊಡಬೇಕು. ಸೊ ಇದು ಪಾರ್ಷಲ್ ಅಂಡರ್ ರೈಟಿಂಗ್ ಆಗುತ್ತೆ. ನೆಕ್ಸ್ಟ್ ಪರ್ಟಿಕ್ಯುಲರ್ ಎಕ್ಸ್ ವೈ ಕಂಪನಿ ಆ್ಯಂಡ್ ಟೋಟಲ್ ಗ್ರಾಸ್ ಲಯಬಿಲಿಟಿ 30,000, 50,000 ಆ್ಯಂಡ್ ಟೋಟಲ್ 1 lakh ಬರುತ್ತೆ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಫಾರ್ಮುಲಾ ಬಂದುಬಿಟ್ಟು ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್. ಈ ಸಮ್ಮಲ್ಲಿ ನಮಗೆ ಮಾರ್ಕ್ಡ್ ಅಪ್ಲಿಕೇಶನ್ ಕೊಟ್ಟಿಲ್ಲ, ಸೊ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮಾತ್ರ ತೊಗೊಬೇಕು 70,000. ಪಾರ್ಷಲ್ ಅಂಡರ್ ರೈಟಿಂಗಲ್ಲಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಡಿವೈಡ್ ಮಾಡಬಾರ್ದು, ಕಂಪನಿಗೆ ಮಾತ್ರ ಕೊಡಬೇಕು. ಸಪೋಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಕೊಟ್ಟಿದ್ದರೆ ಕಂಪನಿಗೆ ಡಿವೈಡ್ ಮಾಡಬಾರ್ದು, ಎಕ್ಸ್ ವೈಗೆ ಮಾತ್ರ ಡಿವೈಡ್ ಮಾಡಬೇಕು. ಸೊ ಇವೆರಡು ಮೈನಸ್ ಮಾಡಿದ್ರೆ 30,000, 50,000 ಮತ್ತು ನೆಗೆಟಿವ್ ವ್ಯಾಲ್ಯೂ ಬರುತ್ತೆ 50,000, ಟೋಟಲ್ 30,000. ಇವಾಗ 50,000ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಎಕ್ಸ್ ಮತ್ತು ವೈಗೆ. 18,750, 31,250 ಬರುತ್ತೆ. ಇದು ರೇಷಿಯೋ
3:5 = 8 ಬರುತ್ತೆ. ಆ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು. ಝೀರೋಸ್ನ ಕ್ಯಾನ್ಸಲ್ ಮಾಡಿದ್ರೆ 3 ಮತ್ತು 5 ಇರುತ್ತೆ. ಪ್ಲಸ್ ಮಾಡಿದ್ರೆ 8, 3/8 ಆ್ಯಂಡ್ 5/8 ಮಾಡಿದ್ರೆ ಬರುತ್ತೆ. ನೆಕ್ಸ್ಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ರೆ ಲೆಸ್ ಮಾಡಬೇಕಿತ್ತು, ಆದರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿಲ್ಲ. ಬಂದಿರೋ ಬ್ಯಾಲೆನ್ಸ್ನ ನೆಟ್ ಲಯಬಿಲಿಟಿ ಅಂತಾರೆ. 11,250, 18,750, ನಿಲ್ 30,000. ಇದು ಪ್ಲಸ್ ಮಾಡಿದ್ರು 30,000 ಬರಬೇಕು, ಇಲ್ಲೂ ಮಾಡಿದ್ರೆ 30,000 ಸೇಮ್ ಬರಬೇಕು ಆನ್ಸರು. ನೆಕ್ಸ್ಟ್ ಕ್ವಶನ್, ದಿ ನೆಟ್ ಪ್ರಾಫಿಟ್ಸ್ ಆಫ್ ದಿ ಕಂಪನಿ ಫಾರ್ ದಿ ಪಾಸ್ಟ್ 5 years ಆರ್ 2017 to 18 rupees 80,000, 2018 to 19 90,000, 2019 to 20 94,000, 2020 to 21 80,000 and 2021 to 22 96,000. The capital employed in the business is 8 lakh, on which a reasonable rate of return of 10% is expected. Calculate the value of goodwill of the company under the capitalization of average profit method. ಕ್ಯಾಪಿಟಲೈಸೇಷನ್ ಮೆಥಡಲ್ಲಿ ಟೂ ಟೈಪ್ಸ್ ಇರುತ್ತೆ. ಕ್ಯಾಪಿಟಲೈಸೇಷನ್ ಆಫ್ ಅಡ್ಜಸ್ಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡು ಮತ್ತು ಕ್ಯಾಪಿಟಲೈಸೇಷನ್ ಆಫ್ ಸೂಪರ್ ಪ್ರಾಫಿಟ್ ಮೆಥಡು. ಇಲ್ಲಿ ಕೇಳಿರೋದು ಕ್ಯಾಪಿಟಲೈಸೇಷನ್ ಆಫ್ ಅಡ್ಜಸ್ಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಮೆಥಡು. ಸೊ ಇದಕ್ಕೆ 3 ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ 1, ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಆ್ಯಾವ್ರೇಜ್ ಪ್ರಾಫಿಟ್. ಅಡ್ಜಸ್ಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಫಾರ್ಮುಲಾ ಟೋಟಲ್ ಪ್ರಾಫಿಟ್ಸ್ ಡಿವೈಡ್ ಬೈ ನಂಬರ್ ಆಫ್ ಇಯರ್ಸ್. ಸೊ 5 years ಪ್ರಾಫಿಟ್ ಕೊಟ್ಟಿದ್ದಾರೆ. 80,000, 90,000, 94,000, 80,000 ಆ್ಯಂಡ್ 96,000. ಎಷ್ಟು ಇಯರ್ಸ್ ಕೊಟ್ಟಿದ್ರೆ ಅಷ್ಟು ಇಯರ್ಸ್ ಡಿವೈಡೆಡ್ ಬೈ 5 years ಕೊಟ್ಟಿದ್ರೆ 5, 4 years ಕೊಟ್ಟಿದ್ರೆ ಡಿವೈಡ್ ಬೈ 4 ಮಾಡ್ಕೊಬೇಕು. ಎಷ್ಟು ಕೊಟ್ಟಿದ್ರೆ ಅಷ್ಟು ನಂಬರ್ ಆಫ್ ಇಯರ್ಸ್ನ ಡಿವೈಡ್ ಮಾಡ್ಕೊಬೇಕು. 88,000 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 2, ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್. ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಫಾರ್ಮುಲಾ ಅಡ್ಜಸ್ಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಅಡ್ಜಸ್ಟೆಡ್ ಆ್ಯಾವ್ರೇಜ್ ಪ್ರಾಫಿಟ್ ನಮಗೆ 88,000 ಬಂದಿದೆ ಇಂಟು 100. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 10%. ಮಾಡಿದ್ರೆ 8,80,000 ಬರುತ್ತೆ. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್. ಗುಡ್ವಿಲ್ ಫಾರ್ಮುಲಾ ಟೋಟಲ್ ವ್ಯಾಲ್ಯೂ ಆಫ್ ಬಿಸ್ನೆಸ್ ಮೈನಸ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಕ್ವಶನಲ್ಲೇ ಕೊಟ್ಟಿದ್ದಾರೆ. 8,80,000 ಮೈನಸ್ 8 lakh ಮಾಡಿದ್ರೆ 80,000 ಬರುತ್ತೆ ಆನ್ಸರು ಗುಡ್ವಿಲ್ಲು. ಇದು ಬಂದುಬಿಟ್ಟು ಕ್ಯಾಪಿಟಲೈಸೇಷನ್ ಆಫ್ ಅಡ್ಜಸ್ಟೆಡ್ ಆ್ಯಾವ್ರೇಜ್ ಪ್ರಾಫಿಟ್. 3 ಸ್ಟೆಪ್ಸನ್ನು ಬರೀಬೇಕು. ನೆಕ್ಸ್ಟ್ 5th ಕ್ವಶನ್, ದಿ ಫಾಲೋಯಿಂಗ್ ಇಸ್ ದಿ ಬ್ಯಾಲೆನ್ಸ್ ಶೀಟ್ ಆಫ್ ಮಾರಿಯಾ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ ಆ್ಯಸ್ ಆನ್ 31st 2022. ಲಯಬಿಲಿಟೀಸ್, ಅಮೌಂಟ್, ಅಸೆಟ್ಸ್ ಆ್ಯಂಡ್ ಅಮೌಂಟ್. 1,000 6% ಪ್ರಿಫರೆನ್ಸ್ ಶೇರ್ ಆಫ್ 10 each 10,000. 4,000 equity shares of 10 each 40,000. Reserve fund 25,000. P&L account 80,000. Sundry creditors 32,000. Total 1,15,000. Next assets, building 27,500. Machinery 32,500. Patents 5,000. Sundry debtors 20,000. Other current assets 30,000. Total 1,15,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ದಿ ವ್ಯಾಲ್ಯೂ ಆಫ್ ಮಿಷಿನರಿ ವಾಸ್ ಅಂಡರ್ ಡಿಪ್ರಿಷಿಯೇಟೆಡ್ ಬೈ 2,500. ಮಿಷಿನರಿ ವ್ಯಾಲ್ಯೂಯಿಂದ ನಾವು 2,500ನ ಡಿಡಕ್ಟ್ ಮಾಡಬೇಕು. ದಿ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಇಸ್ 65,000. ಈ ಅಮೌಂಟ್ನ ತೊಗೊಬೇಕು, ಅಡ್ಜಸ್ಟ್ಮೆಂಟ್ ಕೊಟ್ಟಿರೋ ಅಮೌಂಟು. ಗುಡ್ವಿಲ್ ಇಸ್ 10,000. 3,000 ವರ್ತ್ ಆಫ್ ಡೆಬ್ಟ್ಸ್ ಆರ್ ಬ್ಯಾಡ್. ಸನ್ರಿ ಡೆಟರ್ಸಲ್ಲಿ ಮೈನಸ್ ಮಾಡ್ಕೊಬೇಕು 3,000ನ. ದಿ ಪ್ರಿಫರೆನ್ಸ್ ಶೇರ್ ಹ್ಯಾವ್ priority for capital payment. Calculate the intrinsic value of both the types of shares. ಬೋತ್ ಈಕ್ವಿಟಿ ಶೇರ್ಸ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ಸ್ ಪರ್ಟಿಕ್ಯುಲರ್ ಅಮೌಂಟ್. ಫಾರ್ಮೆಟ್ ಬಂದುಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಫಸ್ಟು ಬಿಲ್ಡಿಂಗ್ ತೊಗೊಬೇಕು. ಬಿಲ್ಡಿಂಗ್ ವ್ಯಾಲ್ಯೂ ಬ್ಯಾಲೆನ್ಸ್ ಶೀಟಲ್ಲ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ವ್ಯಾಲ್ಯೂನ ತೊಗೊಬೇಕು 65,000. ಮತ್ತು ಮಿಷಿನರಿಯಲ್ಲಿ 2,500 ಡಿಪ್ರಿಷಿಯೇಟ್ ಆಗಿರುತ್ತೆ, ಸೊ 30,000 ತೊಗೊಬೇಕು. ಪೇಟೆಂಟ್ ಸೇಮ್ 5,000. ಸನ್ರಿ ಡೆಟಾರ್ಸಲ್ಲಿ 3,000 ಬ್ಯಾಡ್ ಡೆಬ್ಟ್ಸ್ನ ಡಿಡಕ್ಟ್ ಮಾಡಬೇಕು, 17,000 ಬರುತ್ತೆ. ನೆಕ್ಸ್ಟ್ ಗುಡ್ವಿಲ್ಲು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ 10,000. ಅದರ್ ಕರೆಂಟ್ ಅಸೆಟ್ಸ್ 30,000. ಟೋಟಲ್ ಮಾಡಿದ್ರೆ 1,57,000 ಬರುತ್ತೆ. ನೆಕ್ಸ್ಟ್ ಅದರಲ್ಲಿ ಔಟ್ಸೈಡರ್ಸ್ ಲಯಬಿಲಿಟಿನ ಮೈನಸ್ ಮಾಡಬೇಕು. ಔಟ್ಸೈಡರ್ ಲಯಬಿಲಿಟೀಸ್ ಅಂದರೆ
ಪ್ರಿಫರೆನ್ಸ್ ಶೇರ್ಸ್ ಬರಲ್ಲ, ಈಕ್ವಿಟಿ ಶೇರ್ಸ್ ಬರಲ್ಲ, ಓನರ್ಸ್ ಬರಲ್ಲ, ಪಿ&ಎಲ್ ಅಕೌಂಟ್ಸ್ ಇವ್ಯಾವೂ ಬರಲ್ಲ. ಇಲ್ಲಿ ಕೊಟ್ಟಿರೋದು ನಮಗೆ ಸೆಂಟ್ರಿ ಕ್ರೆಡಿಟರ್ಸ್ ಒಂದೇ ಕೊಟ್ಟಿದ್ದಾರೆ. ಸೊ 32,000 ಇದನ್ನ ಮೈನಸ್ ಮಾಡಿದ್ರೆ 1,25,000 ಬರುತ್ತೆ. ಇದು ದಿ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲೇಬಲ್ ಟು ಶೇರ್ ಹೋಲ್ಡರ್ಸ್ ಬರುತ್ತೆ. ಮತ್ತು ಅದರಲ್ಲಿ ಲೆಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು 10,000. ಇದನ್ನು ಡಿಡಕ್ಟ್ ಮಾಡಿದ್ರೆ ದಿ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ದು ವ್ಯಾಲ್ಯೂ ಬರುತ್ತೆ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್, ದಿ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಇದು 1,15,000 ಬರುತ್ತೆ. ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಬಂದುಬಿಟ್ಟು 4,000, 28.75 ಪರ್ ಶೇರ್ ಬರುತ್ತೆ. ನೆಕ್ಸ್ಟು ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಸ್ ಶೇರು. ಇದು ಫಾರ್ಮುಲಾ ಬಂದುಬಿಟ್ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿವೈಡ್ ಬೈ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 10,000, ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸು 1,000, 10 ಪರ್ ಶೇರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಅಂಡರ್ ವಾಟ್ ನೋಟ್ಸ್ ಹೆಡ್ಡಿಂಗ್ ಡು ಯು ಶೋ ದಿ ಫಾಲೋಯಿಂಗ್ ಐಟಮ್ಸ್ ಇನ್ ದಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ದಿ ಕಂಪನಿ? ಫಸ್ಟ್ ಒನ್, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಬ್ಯಾಲೆನ್ಸ್ ಶೀಟ್, ಲಯಬಿಲಿಟೀಸ್, ಅದರಲ್ಲಿ ಕರೆಂಟ್ ಲಯಬಿಲಿಟೀಸ್ ಮತ್ತು ಶಾರ್ಟ್ ಟರ್ಮ್ ಪ್ರೊವಿಷನಲ್ ಬರುತ್ತೆ. ಸೆಕೆಂಡ್ ಒನ್, ಲೈವ್ ಸ್ಟಾಕ್, ಬ್ಯಾಲೆನ್ಸ್ ಶೀಟ್, ಅಸೆಟ್ಸ್, ಕರೆಂಟ್ ಅಸೆಟ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಬ್ಯಾಲೆನ್ಸ್ ಶೀಟ್, ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಇನ್ವೆಂಟರೀಸ್, ಬಿಲ್ಸ್ ಪೇಯಬಲ್ಸ್, ಬ್ಯಾಲೆನ್ಸ್ ಶೀಟ್, ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್, ಟ್ರೇಡ್ ಪೇಯಬಲ್ಸ್. ನೆಕ್ಸ್ಟ್ ಲಾಸ್ಟ್, ಡಿಬೆಂಚರ್ಸ್, ಬ್ಯಾಲೆನ್ಸ್ ಶೀಟ್, ಲಯಬಿಲಿಟೀಸ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ನೆಕ್ಸ್ಟ್ ಸೆಕ್ಷನ್ ಸಿ, 12 ಮಾರ್ಕ್ಸ್ ಕ್ವಶನ್ಸು. ದಿ ಭಾರತ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್ with a registered capital of rupees 2 lakh issued 10,000 equity shares of 10 each, payable rupees 3 on application, 2 on allotment, rupees 3 on first call and rupees 2 on final call. ಇದು ಅಷ್ಟೇ ಸೇಮ್ ಇಶ್ಯೂ ಆಫ್ ಶೇರ್ ಅಟ್ ಪಾರೆ. All the shares were subscribed and the money duly received except the first call on 1,000 shares and final call 2,000 shares. Give general entries. ಭಾರತ್ ಟ್ರೇಡಿಂಗ್ ಕಂಪನಿ ಜನರಲ್ ಎಂಟ್ರೀಸ್, ಪರ್ಟಿಕ್ಯುಲರ್ ಡೆಬಿಟ್ ಕ್ರೆಡಿಟ್. ಇದರಲ್ಲಿ ಟೋಟಲ್ 8 ಎಂಟ್ರೀಸ್ ಬರುತ್ತೆ. ಫಸ್ಟ್ ಒನ್, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಟೋಟಲ್ ಇಶ್ಯೂ ಮಾಡಿರೋ ಶೇರ್ಸು 10,000, ಅಪ್ಲಿಕೇಶನ್ ಸ್ಟೇಜಲ್ಲಿ ರೂಪೀಸು 3. ಅಮೌಂಟ್ 30,000 ಬರುತ್ತೆ. ನರೇಷನ್, ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ಡ್. ನೆಕ್ಸ್ಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್. ಇದು ಅಷ್ಟೇ ಸೇಮ್ ಇರುತ್ತೆ. ಅಮೌಂಟು 10,000 ಇಂಟು 3, 30,000 ಆ್ಯಂಡ್ 30,000. ನರೇಷನ್, ಬೀಯಿಂಗ್ ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಮನಿ ರಿಸೀವ್ಡ್. ಫಾರ್ಮೆಟ್ನ ಓದ್ಕೊಬೇಕು, ನಾವು ಹೆಂಗಿರುತ್ತೆ ಹಂಗೆ ಬರೀಬೇಕು, ಸೊ ಈಸಿ ಆಗುತ್ತೆ ನಮಗೆ. ನೆಕ್ಸ್ಟು ಅಲಾಟ್ಮೆಂಟ್ ಸ್ಟೇಜ್, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇಶ್ಯೂ ಮಾಡಿರೋದು 10,000 ಇಂಟು ರೂಪೀಸು ಅಲಾಟ್ಮೆಂಟ್ ಸ್ಟೇಜಲ್ಲಿ 2 ಇದೆ, ಸೊ 20,000 ಬರುತ್ತೆ. ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್. ಸೇಮ್ ಅಮೌಂಟ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ 10,000 ಇಂಟು 2, 20,000. ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ನೆಕ್ಸ್ಟು ಫಸ್ಟ್ ಕಾಲ್ ಅಕೌಂಟು, ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು ಇಶ್ಯೂ ಮಾಡಿರೋ 10,000 3 ರೂಪೀಸ್ಗೆ, ಸೊ 30,000 ಬರುತ್ತೆ. ಬೀಯಿಂಗ್ ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ್ಡ್. ಆದರೆ ರಿಸೀವ್ ಆದಾಗ ಮಾತ್ರ ಚೇಂಜಸ್ ಬರುತ್ತೆ, ಯಾಕಂದರೆ ಕ್ವಶನಲ್ಲಿ ಕೊಟ್ಟಿದ್ದಾರೆ 1,000 ಶೇರ್ಸ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ. ಆಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕಾಲ್ಸ್ ಇನ್ ಅರಿಯರ್ಸ್ ಡೆಬಿಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಅಂತ ಬರುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ಟೋಟಲ್ ಇಶ್ಯೂ ಮಾಡಿರೋ 10,000, ಆದರೆ 1,000 ಡ್ಯೂ ಇರುತ್ತೆ, ಸೊ ಅದನ್ನು ಮೈನಸ್ ಮಾಡಿ ಇಂಟು 3 ಮಾಡ್ಕೊಬೇಕು, ಆಗ 27,000 ಬರುತ್ತೆ. ನೆಕ್ಸ್ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟು, ಎಷ್ಟು ಅಮೌಂಟ್ನ ಪೇ ಮಾಡಿರಲ್ಲ 1,000 ಅಲ್ವಾ, 1,000 ಇಂಟು 3 ಮಾಡ್ಕೊಬೇಕು, 3,000 ಬರುತ್ತೆ. ಟು ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಟೋಟಲ್ ಅಮೌಂಟ್ 30,000 ತೊಗೊಬೇಕು. ನರೇಷನ್, ಬೀಯಿಂಗ್ ಈಕ್ವಿಟಿ ಶೇರ್ ಫಸ್ಟ್ ಕಾಲ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ 1,000 ಶೇರ್ಸ್. ನೆಕ್ಸ್ಟ್ ಬಂದುಬಿಟ್ಟು ಫೈನಲ್ ಕಾಲ್ ಸ್ಟೇಜು. ಇದರಲ್ಲೂ ಅಷ್ಟೇ ಸೇಮ್ ಇದೇ ಮಾಡಬೇಕು. ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಇದು 10,000 ರೂಪೀಸ್ 2 ಇರುತ್ತೆ, 20,000 ಬರುತ್ತೆ. ಬೀಯಿಂಗ್ ಈಕ್ವಿಟಿ ಶೇರ್ ಫೈನಲ್ ಕಾಲ್ ಮನಿ ಟ್ರಾನ್ಸ್ಫರ್ಡ್. ಇದರಲ್ಲಿ 2,000 ಶೇರ್ಸು ಎಕ್ಸೆಪ್ಟ್ ಆಗಿರುತ್ತೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟ್.
ಇದು ಅಷ್ಟೇ. ಟೋಟಲ್ ಶೇರ್ಸ್ ಇಶ್ಯೂ ಆಗಿರೋದು 10,000 ಮೈನಸ್ 2,000 ಶೇರ್ಸ್ ಎಕ್ಸೆಪ್ಟ್ ಆಗಿರುತ್ತೆ, ಇಂಟು 2 ಮಾಡಿಕೊಂಡ್ರೆ 16,000 ಬರುತ್ತೆ. ನೆಕ್ಸ್ಟ್ ಕಾಲ್ಸ್ ಇನ್ ಅರಿಯರ್ಸು ಎಷ್ಟು ಪೇ ಮಾಡಿರಲ್ಲ 2,000 ಶೇರ್ಸು ಇಂಟು 2 ಮಾಡಿದ್ರೆ 4,000, ಟೋಟಲು 20,000 ಹಾಕೊಬೇಕು ಇಕ್ವಿಟಿ ಶೇರ್ ಫೈನಲ್ ಕಾಲ್ ಅಕೌಂಟು. ನರೇಷನ್ ಬೀಯಿಂಗ್ ಇಕ್ವಿಟಿ ಶೇರ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಎಕ್ಸೆಪ್ಟ್ 2,000 ಶೇರ್ಸ್. ಇಷ್ಟು ಮಾಡಿದ್ರೆ 12 ಮಾರ್ಕ್ಸ್ ಬರುತ್ತೆ. Next, Nikhil Limited invited applications from the public for 2,50,000 shares of 10 each. Entire issue was underwritten by underwriters A, B, C, D. ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಇದು ಕಂಪ್ಲೀಟ್ ಅಂಡರ್ ರೈಟಿಂಗು. ಟು ಎಕ್ಸ್ಟೆಂಡ್ ಆಫ್ 30%, 25%, 25% ಆ್ಯಂಡ್ 20%. ಇದು ಗ್ರಾಸ್ ಲಯಬಿಲಿಟಿ ರೇಷಿಯೋ ವಿತ್ ದಿ ಪ್ರೊವಿಷನ್ ಆಫ್ ಫರ್ಮ್ ಅಂಡರ್ ರೈಟಿಂಗ್ ಆಫ್ 8,000 shares, 12,000 shares, nil and 30,000 shares respectively. The underwriting contract provides that the underwriter be given credit for given applications. The company received application for 1,80,000 shares excluding firm underwriting, including market applications. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ಗೆ ಫಾರ್ಮ್ ಅಂಡರ್ ರೈಟಿಂಗ್ನ ಆ್ಯಡ್ ಮಾಡಬೇಕು, ಇದು ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಮತ್ತು ಇನ್ಕ್ಲೂಡಿಂಗ್ ಮಾರ್ಕೆಟ್ ಅಪ್ಲಿಕೇಶನ್ ಇದು ಆ್ಯಡ್ ಮಾಡೋಂಗಿಲ್ಲ, ಸೊ ಆಲ್ರೆಡಿ ಇನ್ಕ್ಲೂಡಿಂಗ್ ಕೊಟ್ಟಿದ್ದಾರೆ ಆ್ಯಡ್ ಮಾಡ್ದಂಗೆ. ಔಟ್ ಆಫ್ ವಿಚ್ ಮಾರ್ಕೆಟ್ ಅಪ್ಲಿಕೇಶನ್ಸ್ ವೇರ್ ಆ್ಯಸ್ ಅಂಡರ್ A is equal to 48,000 shares, 48, B is equal to 40,000, C is equal to 24 shares, D is equal to 48,000 shares. Prepare a statement showing the net liability of underwriters. Statement showing the net liability of each underwriters. Format particular A, B, C, D. Total ಇದು ಕಂಪ್ಲೀಟ್ ಅಂಡರ್ ರೈಟಿಂಗು. ಗ್ರಾಸ್ ಲಯಬಿಲಿಟಿ ಅದರದ್ದು ರೇಷಿಯೋ 30:25:25:20 100 ಬರುತ್ತೆ. ಟೋಟಲ್ ಇಶ್ಯೂ ಮಾಡಿರೋ ಶೇರ್ಸು 2,50,000 ಡಿವೈಡ್ ಮಾಡಿದ್ರೆ ಪರ್ಸೆಂಟೇಜಿಂದ ಇಷ್ಟು ಬರುತ್ತೆ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ನಮಗೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಬೇಕು ಅಂದರೆ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೇಕು. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಫಾರ್ಮುಲಾ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಪ್ಲಸ್ ಫರ್ಮ್ ಅಂಡರ್ ರೈಟಿಂಗು. ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಆ್ಯಡ್ ಮಾಡೋಂಗಿಲ್ಲ, ಇನ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ಕ್ಲೂಡ್ ಆಗಿರೋದು ಮಾತ್ರ ಆ್ಯಡ್ ಮಾಡ್ಕೊಬೇಕು, ಅದು ಫಾರ್ಮ್ ಅಂಡರ್ ರೈಟಿಂಗು. ಅಪ್ಲಿಕೇಶನ್ ರಿಸೀವ್ ಆಗಿರೋದು 1,80,000 ಪ್ಲಸ್ 50,000 2,30,000 ಬರುತ್ತೆ. ಸೊ ಟೋಟಲ್ ಅಪ್ಲಿಕೇಶನ್ ರಿಸೀವ್ 2,30,000 ಮೈನಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ ಇವೆಲ್ಲ ಆ್ಯಡ್ ಮಾಡ್ಕೊಬೇಕು, ಇವೆಲ್ಲ ಆ್ಯಡ್ ಮಾಡಿಕೊಂಡ್ರೆ 1,60,000 ಬರುತ್ತೆ. ಇವೆರಡು ಮೈನಸ್ ಮಾಡಿದ್ರೆ 70,000 ಬರುತ್ತೆ. 70,000 ಬಂದುಬಿಟ್ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸು. 17,000ನ ಈಚ್ ಅಂಡರ್ ರೈಟರ್ಸ್ಗೆ ಡಿವೈಡ್ ಮಾಡಬೇಕು ಗ್ರಾಸ್ ಲಯಬಿಲಿಟಿ ರೇಷಿಯೋಯಿಂದ. ಬಂದಿರೋ ಇದನ್ನು ಡಿಡಕ್ಟ್ ಲೆಸ್ ಮಾಡಿಕೊಂಡ್ರೆ 54,000, 45,000, 45,000, 36,000, 1,80,000 ಬರುತ್ತೆ. ಇದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ನ ಲೆಸ್ ಮಾಡಬೇಕು. ಅವ್ರು ಕೊಟ್ಟಿದ್ದಾರೆ 48,000, 40,000, 24,000, 48,000 ಕೊಟ್ಟಿದ್ದಾರೆ. ಟೋಟಲ್ ಆ್ಯಡ್ ಮಾಡಿಕೊಂಡ್ರೆ 1,60,000. ಇದರಲ್ಲಿ ಡಿಡಕ್ಟ್ ಮಾಡಿದ್ರೆ 6,000, 5,000, 21,000, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ 12,000, ಮತ್ತು ಇಲ್ಲಿ ಮೈನಸ್ ಮಾಡಿದ್ರೆ 20,000. ಬಂದಿರೋ ನೆಗೆಟಿವ್ ವ್ಯಾಲ್ಯೂನ ಎ ಬಿ ಸಿಗೆ ಡಿವೈಡ್ ಮಾಡಬೇಕು. ಸರ್ಪ್ಲಸ್ ಆಫ್ ಡಿ ಡಿಸ್ಟ್ರಿಬ್ಯೂಟ್ ಟು ಎ ಬಿ ಸಿ. ಎ ಬಿ ಸಿ ರೇಷಿಯೋ ಬಂದುಬಿಟ್ಟು 30, 20, 25 and 25, 80. 12,000 into 30/80, 12,000 into 25/80 ಈ ಥರ ತೊಗೊಂಡು ಡಿವೈಡ್ ಮಾಡಬೇಕು, 3ಕ್ಕೆ ಮಾತ್ರ. ಮತ್ತು ಅದನ್ನು ಮೈನಸ್ ಮಾಡಿಕೊಂಡ್ರೆ 1,500, 1,250, 17,250 ನಿಲ್ ಬರುತ್ತೆ, ಮತ್ತು 20,000. ಅದರಲ್ಲಿ ಫರ್ಮ್ ಅಂಡರ್ ರೈಟಿಂಗ್ಸ್ನ ಆ್ಯಡ್ ಮಾಡ್ಕೊಬೇಕು. ಅವ್ರು ಕೊಟ್ಟಿರೋ ವ್ಯಾಲ್ಯೂಸೇ ಹಾಕಬೇಕು. 8,000, 12,000 ನಿಲ್ ಕೊಟ್ಟಿದ್ದಾರೆ, ಮತ್ತು 30,000, 50,000. ಇದನ್ನು ಆ್ಯಡ್ ಮಾಡಿದ್ರೆ 9,500, 13,250, 17,250, 30,000, 70,000. ಇದು ನೆಟ್ ಲಯಬಿಲಿಟಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಗುಡ್ವಿಲ್ನ ಫೈಂಡ್ ಔಟ್ ಮಾಡಬೇಕು ಸೂಪರ್ ಪ್ರಾಫಿಟ್ ಮೆಥಡಿಂದ. ಅದರಲ್ಲಿ 5 ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಆ್ಯಾವ್ರೇಜ್ ಪ್ರಾಫಿಟ್. ಆ್ಯಾವ್ರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು 4 years ಪ್ರಾಫಿಟ್ ಕೊಟ್ಟಿದ್ದಾರೆ. 3,92,500 ಪ್ಲಸ್ 4,22,500, 4,25,000, 4,30,000 ಡಿವೈಡ್ ಬೈ 4 ಮಾಡಿದ್ರೆ 4,17,500. ಲೆಸ್ ಎಕ್ಸ್ಪೆನ್ಸಸ್ ಯಾವುದಾದ್ರೂ ಇದ್ದರೆ ಡಿಡಕ್ಟ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ 20,000,
ಇದನ್ನು 22,50,000 ಇನ್ವೆಸ್ಟ್ಮೆಂಟ್ ಇದೆ, ಅದು 8% ಮಾಡಿದ್ರೆ 20,000 ಬರುತ್ತೆ. ಅದ್ರ ಇವೆರಡು ಮೈನಸ್ ಮಾಡಿದ್ರೆ 3,97,500 ಇದು ಅಡ್ಜಸ್ಟೆಡ್ ಆವ್ರೇಜ್ ಪ್ರಾಫಿಟ್. ನೆಕ್ಸ್ಟ್ ಸ್ಟೆಪ್ಸ್ ಟು ಕ್ಯಾಲ್ಕುಲೇಷನ್ ಆಫ್ ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಫಾರ್ಮ್ಯಾಟ್ ಪರ್ಟಿಕ್ಯುಲರ್ ಅಮೌಂಟ್. ಫಸ್ಟು ಫಿಕ್ಸ್ಡ್ ಅಸೆಟ್ ತೊಗೊಬೇಕು, 10,000 ಇದೆ. ಕರೆಂಟ್ ಅಸೆಟ್ಸ್ 12,50,000. ಇದು ಟೋಟಲ್ ಮಾಡ್ಕೊಂಡ್ರೆ 22,50,000 ಬರುತ್ತೆ. ಇದರಲ್ಲಿ ಲೆಸ್ ಲಯಬಿಲಿಟೀಸ್. ಕ್ರೆಡಿಟರ್ಸ್ ಇದೆ 6,25,000. ಇದನ್ನು ಮೈನಸ್ ಮಾಡಿಕೊಂಡ್ರೆ 16,25,000 ಬರುತ್ತೆ. ಇದರಲ್ಲಿ ಲೆಸ್ ಹಾಫ್ ಇಯರ್ ಕರೆಂಟ್ ಇಯರ್ ಪ್ರಾಫಿಟ್ ತೊಗೊಬೇಕು. ಹಾಫ್ ಇಯರ್ ಕರೆಂಟ್ ಇಯರ್ ಪ್ರಾಫಿಟ್ ಅಂದರೆ ಲಾಸ್ಟ್ ಪ್ರೀವಿಯಸ್ ಇಯರ್ ಯಾವುದಿರುತ್ತೋ ಅದನ್ನು ತೊಗೊಬೇಕು. 4,30,000 ಇರುತ್ತೆ, ಮೈನಸ್ 20,000. ಇದು ಯಾಕೆ ಅಂದರೆ ಇಲ್ಲಿರೋದನ್ನು ಮೈನಸ್ ಮಾಡ್ಕೊಬೇಕು. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟು ಲಾಸ್ಟ್ ಪ್ರೀವಿಯಸ್ ಇಯರ್ 4,30,000 ತೊಗೊಂಡು ಇಂಟು 1/2 ಮಾಡಿಕೊಂಡ್ರೆ 2,05,000 ಬರುತ್ತೆ. ಇದನ್ನು ಮೈನಸ್ ಮಾಡಿದ್ರೆ 14,20,000 ಬರುತ್ತೆ. ಅದು ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದರೆ ನೆಕ್ಸ್ಟ್ ಸ್ಟೆಪ್ನ ಮಾಡ್ಬೋದು. ಅದು ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ನಾರ್ಮಲ್ ಪ್ರಾಫಿಟ್. ನಾರ್ಮಲ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಆವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್. ನಮಗೆ ಎಷ್ಟು ಬಂದಿದೆ? 14,20,000 ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ 20% ಕೊಟ್ಟಿದ್ದಾರೆ ಕ್ವಶನಲ್ಲಿ, ಡಿವೈಡ್ ಬೈ 100 ಮಾಡಿದ್ರೆ 2,84,000 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 4 ಕ್ಯಾಲ್ಕುಲೇಷನ್ ಆಫ್ ಸೂಪರ್ ಪ್ರಾಫಿಟ್. ಸೂಪರ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಅಡ್ಜಸ್ಟೆಡ್ ಆವ್ರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಅಡ್ಜಸ್ಟೆಡ್ ಆವ್ರೇಜ್ ಪ್ರಾಫಿಟ್ ಎಷ್ಟು ಬಂದಿದೆ? 3,97,500. ಸೊ 3,97,500 ಮೈನಸ್ ನಾರ್ಮಲ್ ಪ್ರಾಫಿಟ್ 2,84,000 ಮಾಡಿದ್ರೆ 1,13,500 ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 5 ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್. ವ್ಯಾಲ್ಯೂ ಆಫ್ ಗುಡ್ ವಿಲ್ ಇಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸಿಂಗ್ ಇಯರ್. ಸೂಪರ್ ಪ್ರಾಫಿಟ್ ವ್ಯಾಲ್ಯೂ 1,30,500 ಬರುತ್ತೆ ಇಂಟು ನಂಬರ್ ಆಫ್ ಪರ್ಚೇಸಿಂಗ್ ಇಯರ್ ಕ್ವಶನೆಲ್ಲ ಕೊಟ್ಟಿರ್ತಾರೆ 3 ಇಂಟು 3 ಮಾಡ್ಕೊಂಡ್ರೆ 3,40,500 ಬರುತ್ತೆ. ನೆಕ್ಸ್ಟ್ ಕ್ವಶನ್ ಕಂಪ್ಯೂಟ್ ದಿ ವ್ಯಾಲ್ಯೂ ಆಫ್ ಶೇರ್ಸ್. 2 ಮೆಥಡ್ಸಲ್ಲಿ ಫೈಂಡ್ ಔಟ್ ಮಾಡಬೇಕು. ಒಂದು ನೆಟ್ ಅಸೆಟ್ ಮೆಥಡು, ಇನ್ನೊಂದು ಇಲ್ಡ್ ಮೆಥಡಲ್ಲಿ. ಫಸ್ಟ್ ಒನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡರ್ ನೆಟ್ ಅಸೆಟ್ ಮೆಥಡು. ಅದರದ್ದು ಫಾರ್ಮೇಟ್ ಪರ್ಟಿಕ್ಯುಲರ್ ಅಮೌಂಟ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ ಕೊಟ್ಟಿದ್ದಾರೆ 6 lakh. ಅಡ್ಜಸ್ಟ್ಮೆಂಟಲ್ ಅಮೌಂಟ್ಸ್ ಕೊಟ್ಟಿದ್ರೆ ಅದನ್ನೇ ತೊಗೊಬೇಕು. ಗುಡ್ ವಿಲ್ 37,500, ಕರೆಂಟ್ ಅಸೆಟ್ 2 lakh. ಆ್ಯಡ್ ಮಾಡಿಕೊಂಡ್ರೆ 8,37,500. ಅದರಲ್ಲಿ ಲೆಸ್ ಔಟ್ಸೈಡರ್ಸ್ ಲಯಬಿಲಿಟಿ ಮಾಡ್ಕೊಬೇಕು. 5% ಡಿಬೆಂಚರ್ಸ್ 50,000, ಕ್ರೆಡಿಟರ್ಸ್ 1,50,000, ಪ್ರೊವಿಷನ್ ಫಾರ್ ಟ್ಯಾಕ್ಸ್ 50,000. ಈ ಅಮೌಂಟಲ್ಲಿ ಇವೆಲ್ಲ ಮೈನಸ್ ಮಾಡಿಕೊಂಡ್ರೆ 5,87,500 ಬರುತ್ತೆ. ಇದು ದಿ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಂಟ್ರಿನ್ಸಿಕ್ ವ್ಯಾಲ್ಯೂ, ದಿ ನೆಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. 5,87,500 ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 40,000 ಇದೆ, 14.68 ಬರುತ್ತೆ ಪರ್ ಶೇರ್. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ಸ್ ಅಂಡರ್ ಈಲ್ಡ್ ಮೆಥಡು. ಅದರದ್ದು ಫಾರ್ಮೇಟ್ ಪರ್ಟಿಕ್ಯುಲರ್ ಅಮೌಂಟ್. ಫಸ್ಟ್ ಆವ್ರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. 3 years ಕೊಟ್ಟಿದ್ದಾರೆ, ಡಿವೈಡ್ ಬೈ 3 ಮಾಡ್ಕೊಬೇಕು, 40,000 ಬರುತ್ತೆ. ನೆಕ್ಸ್ಟ್ ಲೆಸ್ ಟ್ಯಾಕ್ಸ್, ಆದರೆ ಈ ಕ್ವಶನಲ್ಲಿ ಟ್ಯಾಕ್ಸ್ ಕೊಟ್ಟಿಲ್ಲ. ಲೆಸ್ ಜನರಲ್ ರಿಸರ್ವ್. ಇಲ್ಲಿ ಬಂದಿರೋ 40,000 ಆನ್ಸರ್ ಮೇಲೆ 20% ಕ್ವಶನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಪರ್ಸೆಂಟೇಜ್ ಮಾಡಿಕೊಂಡ್ರೆ 8,000 ಬರುತ್ತೆ. ಇವೆರಡು ಡಿಡಕ್ಟ್ ಮಾಡಿದ್ರೆ 32,000 ಬರುತ್ತೆ. ಅದು ದಿ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಸ್ಟೆಪ್ 2 ಕ್ಯಾಪಿಟಲೈಸ್ಡ್ ಪ್ರಾಫಿಟ್. ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಂಟು 100 ಡಿವೈಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್. ನಮಗೆ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ 32,000 ಬಂದಿದೆ, ಇಂಟು 100 ಡಿವೈಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ 10, 3,20,000 ಬರುತ್ತೆ. ನೆಕ್ಸ್ಟ್ ವ್ಯಾಲ್ಯೂ ಆಫ್ ಪರ್ ಶೇರ್ನ ಕೌಂಟ್ ಮಾಡ್ಬೋದು. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ ಡಿವೈಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಕ್ಯಾಪಿಟಲೈಸ್ಡ್ ಪ್ರಾಫಿಟ್ 3,20,000 ಡಿವೈಡ್ ಬೈ ಈಕ್ವಿಟಿ ಶೇರ್ಸ್ 40,000, 8 per share ಬರುತ್ತೆ.